9 ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ ಲೋಕಸಭಾ ಚುನಾವಣೆಯ ವಿಚಾರ. ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ. ಜಗಡೇಹಳ್ಳಿ ಮೈಲಾರ ಲಿಂಗೇಶ್ವರ ಸ್ವಾಮಿ ಕಾರ್ಣಿಕದ ನುಡಿಯಿದು. ಈ ಬಾರಿಯೂ ಕೂಡ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಅಂತಿದೆ ಕಾರ್ಣಿಕ. ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಯಿತಲೇ ಪರಾಕಂತ ಕಡೂರು ತಾಲೂಕಿನ ಮೈಲಾರ ಲಿಂಗೇಶ್ವರ ಸ್ವಾಮಿ ಕಾರ್ಣಿಕವನ್ನು ನುಡಿದಿರುವಂಥದ್ದು. ಈ ವರ್ಷ ಮಳೆ ಬೆಳೆ ಸಮೃದ್ಧವಾಗತ್ತೆ, ಮತ್ತೆ ಕಮಲ ಅರಳುತ್ತೆ ಎಂಬುದು ಕಾರ್ಣಿಕದ ನುಡಿ. ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಪ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಪ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಪ. ಕಡೂರು ತಾಲೂಕಿನ ಮೈಲಾರ ಲಿಂಗೇಶ್ವರ ಸ್ವಾಮಿ ನುಡಿದಂತಹ ಕಾರ್ಣಿಕ ಇದು. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕುತೂಹಲ ಕೂಡ ಜಾಸ್ತಿ ಇದೆ ಜನಕ್ಕೆ, ಯಾವ ಪಕ್ಷ ಗೆದ್ದು ಬೀಗತ್ತೆ ಅಂತ. ಆದ್ರೆ ಈ ಕಾರ್ಣಿಕದಲ್ಲಿ ನುಡಿದಿದ್ದು ಮತ್ತೆ ಕಮಲ ಅರಳತ್ತೆ ಅನ್ನೋ ಭವಿಷ್ಯವನ್ನ ಈ ಕಾರ್ಣಿಕದಲ್ಲಿ ನುಡಿಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.